ಸೊ ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನನ್ನ ಹೆಸರು ವಿಜಯ್ ಅಂತ ಕಾರಣ ಮತ್ತು ನಾನು ಇವತ್ತು ರಿವ್ಯೂ ಮಾಡ್ತಾ ಇದ್ದೀನಿ ಸ್ಪೈಡರ್ ಹೆಡ್ ಮೂವಿ. ಸೊ ಇದು ನೆಟ್ಫ್ಲಿಕ್ಸ್ ಅಲ್ಲಿ ರಿಲೀಸ್ ಆಗಿದೆ ಇಂಗ್ಲಿಷ್ ಮತ್ತೆ ಹಿಂದಿ ಲ್ಯಾಂಗ್ವೇಜ್ ಅಲ್ಲಿ. ಸೊ ಮೂವಿ ಹೀರೋ ಕ್ರಿಸ್ ಹೆಮ್ಸ್ವರ್ತ್ ಬಗ್ಗೆ ನಿಮಗೆಲ್ಲ ಗೊತ್ತೇ ಇರಬೇಕು. ಸೊ ಲಾಸ್ಟ್ ಲಾಕ್ಡೌನ್ ಅಲ್ಲಿ 2020 ಒಳಗೆ ಎಕ್ಸ್ಟ್ರಾಕ್ಷನ್ ಅಂತ ಒಂದು ಮೂವಿನ ರಿಲೀಸ್ ಮಾಡಿದ್ರು ನೆಟ್ಫ್ಲಿಕ್ಸ್ ಅವರು. ಸೊ ಅದಂತೂ ಫುಲ್ಲು ರೆಕಾರ್ಡ್ ಬ್ರೇಕ್ ಆಗಿತ್ತು. ಸೊ ಅದೇ ಥರ ಇದನ್ನು ಕೂಡ ರೆಕಾರ್ಡ್ ಬ್ರೇಕ್ ಮಾಡುತ್ತೆ, ತುಂಬ ಚೆನ್ನಾಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿ ರಿಲೀಸ್ ಮಾಡಿದ್ರು ಸ್ಪೈಡರ್ ಅಂತ. ಸೊ ಅದರ ಎಕ್ಸ್ಪೆಕ್ಟೇಷನ್ಸಿಗೆ ಕರೆಕ್ಟಾಗಿ ಡೆಲಿವರ್ ಆಗಿದೆಯೋ ಅಥವಾ ಇಲ್ವಾ ಅಂತ ಈ ಮೂವಿ ಈ ವಿಡಿಯೋ ಒಳಗೆ ನಿಮಗೆ ಗೊತ್ತಾಗುತ್ತೆ. ಸೊ ವಿಡಿಯೋ ಅಂತ ತನಕ ನೋಡ್ತಾ ಇರಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಇದೇ ಥರ ಹಾಲಿವುಡ್, ಬಾಲಿವುಡ್, ಕನ್ನಡ, ಸ್ಯಾಂಡಲ್ವುಡ್ ಎಲ್ಲ ಮೂವೀಸು ವೆಬ್ಸೈಟ್ಸ್ ರಿವ್ಯೂ ಮಾಡ್ತಾ ಹೋಗ್ತಿರ್ತೀನಿ ಮತ್ತು ಹಿಪ್ ಹಾಪ್ ವಿಡಿಯೋಸ್ಗಳು ರಿಯಾಕ್ಟ್ ಮಾಡ್ತಾ ಇರ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ದ ರಿವ್ಯೂ. I'm gonna get inside of an X-wing and go to the space needle. I be smoking on OG, yeah, this for me, it's medicinal. ಸೊ ಕ್ರಿಸ್ ಹೆಮ್ಸ್ವರ್ತ್ ಇಂದು ಮೂವಿ ನೇಮು ಆಗಿರುತ್ತೆ ಸ್ಟೀವ್ ಅಂತ. ಒಬ್ಬ ಸ್ಟೀವು ಈ ಮೂವಿ ಒಳಗೆ ಒಬ್ಬ ಬ್ರಿಲಿಯಂಟ್ ಸೈಂಟಿಸ್ಟ್ ಆಗಿರ್ತಾನೆ ಮತ್ತು ಒಬ್ಬ ಅಡ್ವಾನ್ಸ್ ಮೆಡಿಕಲ್ ರಿಸರ್ಚ್ ಸೆಂಟರ್ ಇಂದು ಹೆಡ್ ಆಗಿರ್ತಾನೆ, ಆಲ್ಸೋ ನೋನ್ ಆಸ್ ಸ್ಪೈಡರ್ ಹೆಡ್. ಈ ರಿಸರ್ಚ್ ಸೆಂಟ್ರಿಗೆ ಕೈದಿಗಳನ್ನ ಮತ್ತು ಪ್ರಿಸ್ನರ್ಸ್ಗಳನ್ನ ಕರ್ಕೊಂಬಂದು ಒಂದು ಮೆಡಿಕಲ್ ಸಬ್ಜೆಕ್ಟ್ ಆಗಿ ಯೂಸ್ ಮಾಡ್ತಾರೆ. ಅವ್ರ ಮೇಲೆ ವೇರ್ಡ್ ಎಕ್ಸ್ಪೆರಿಮೆಂಟ್ಸ್ ಆಗಿರ್ಬೋದು, ಆಮೇಲೆ ಎಮೋಷನಲ್ ಆಲ್ಟರಿಂಗ್ ಡ್ರಗ್ಸ್ ಕೂಡ ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಹೀಗೆ ಕಂಟ್ರೋಲ್ ಮಾಡ್ಕೋಬೇಕಾದ್ರೆ ಖೈದಿಗಳ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇರ್ತಾರೆ. ಹಾಗೆ ಸ್ವಲ್ಪ ಖೈದಿಗಳು ಔಟ್ ಆಫ್ ಕಂಟ್ರೋಲ್ ಆಗಿ ಓಡೋಗ್ತಾರೆ. ಅವ್ರು ಎಲ್ಲಿ ಹೋಗ್ತಾರೆ ಮತ್ತು ಸ್ಟೀವ್ ಕಂಟ್ರೋಲ್ ಇಂದ ಕೂಡ ಒಬ್ರು ಪ್ರಿಸ್ನರ್ಸ್ಗಳು ಮಿಸ್ ಆಗ್ತಾರೆ. ಸೊ ಅವರೆಲ್ಲ ಎಲ್ಲೋಗಿ ಏನು ಮಾಡ್ತಾರೆ, ಸ್ಟೀವ್ ಏನು ಮಾಡ್ತಾನೆ, ಆಮೇಲೆ ಇವನ್ನೆಲ್ಲ ಕೂಡ ನೀವು ಸ್ಪಾಯ್ಲರ್ ಫ್ರೀ ರಿವ್ಯೂ ಆಗಿರೋದ್ರಿಂದ ಮೂವಿ ನೋಡಿ ತಿಳ್ಕೊಬೇಕಾಗುತ್ತೆ. ಮೂವಿದು ಬಿಗಿನಿಂಗ್ ಮಾತ್ರ ಸೂಪರ್ ಆಗಿದೆ. ತುಂಬಾ ಇಂಟ್ರೆಸ್ಟಿಂಗ್ ಸ್ಟೋರಿ ಅನ್ಸುತ್ತೆ ನಿಮಗೆ. ಲೈಕ್ ಏನೋ ಒಂದು ಸಸ್ಪೆನ್ಸ್ ಪೂರ್ತಿಯಾಗಿ ಭಾಳ ನಿಮಗೆ ಕಾಣಕ್ಕೆ ಸಿಗುತ್ತೆ. ಅದೇ ರೀಸನ್ ಇಂದ ನಿಮಗೆ ಲೈಕ್ ಲಾಸ್ಟ್ ತನಕ ಎಂಗೇಜ್ ಆಗಿರ್ತಾರೆ ಈ ಮೂವಿ ಒಳಗೆ. ಮೂವಿನ ಇನ್ನ ಬಹಳ ಇಂಟ್ರೆಸ್ಟಿಂಗ್ ಮಾಡುತ್ತೆ ಈ ಮೂವಿ ಒಳಗಿನ ಕ್ಯಾರೆಕ್ಟರ್ಸ್. ಸ್ಟೀವ್ನ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ, ಜೆಫ್ನ ಕ್ಯಾರೆಕ್ಟರ್ ನಿಮಗೆ ತುಂಬಾ ಇಷ್ಟ ಆಗುತ್ತೆ. ಆ ಕ್ಯಾರೆಕ್ಟರ್ಗೆ ಒಂದು ಬ್ಯಾಕ್ ಸ್ಟೋರಿನ ಕೊಡ್ತಾರೆ. ಅದಕ್ಕೆ ಮಾತ್ರ ತುಂಬಾ ಎಮೋಷನಲಿ ಕನೆಕ್ಟ್ ಆಗ್ತೀರಾ. ಇರಬರ ಇಂಪಾರ್ಟೆಂಟ್ ಸೀನ್ಸ್ಗಳೆಲ್ಲ ಈ ಕ್ರಿಸ್ ಹೆಮ್ಸ್ವರ್ತ್ ಕೊಟ್ಟಿಲ್ಲ, ಯಾಕಂದ್ರೆ ಅವ್ರ ಒಬ್ಬರದೇ ಎಲ್ಲ ರೋಲ್ ಇಲ್ಲ ಇದ್ರೊಳಗೆ. ಅದೇ ಇಷ್ಟ ಆಗಿದ್ದು ನನಗೆ, ಯಾಕಂದ್ರೆ ಅವ್ರ ಹೀರೋದೇ ಎಲ್ಲ ಕೆಲಸ ಬಿಟ್ಟರೆ ಬೇರೆ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಇಂದು ಏನೋ ಲೈಕ್ ನೀಡೇ ಅನ್ಸಲ್ಲ. ಆದರೆ ಈ ಮೂವಿ ಒಳಗೆ ಬೇರೆ ಕ್ಯಾರೆಕ್ಟರ್ಸ್ ಇಂದು ತುಂಬ ಇಂಪಾರ್ಟೆಂಟ್ ರೋಲ್ಸ್ ಇದಾವೆ. ಅವ್ರದ್ದೇ ಆದಂಥ ಒಂದು ಸ್ಟ್ಯಾಂಡ್ ಅಲೋನ್ ಪಾರ್ಟ್ಸ್ ಕೊಟ್ಟಿದ್ದಾರೆ. ಸೊ ಅದೇ ನನಗೆ ತುಂಬ ಇಷ್ಟ ಆಯ್ತು ಈ ಮೂವಿ ಒಳಗೆ. ಸೊ ಈಗ ಲಾಸ್ಟಿಗೆ ಓವರ್ ಆಲ್ ಮೂವಿ ಚೆನ್ನಾಗಿದೆಯಲ್ಲ ಅಂತ ಹೇಳ್ತೀನಿ. ಇವಾಗ ನಿಮಗೆ ಈ ಮೂವಿ ನೋಡಬೇಕೋ ಬೇಡ ಅಂತ ಹೇಳ್ತೀನಿ, ಟೈಮ್ ಪಾಸ್ ಅಥವಾ ವರ್ತಿದೆಯಾ ಎಲ್ಲ ಹೇಳ್ಬಿಡ್ತೀನಿ. ಲೈಕ್ ಇನ್ ಕನ್ಕ್ಲೂಷನ್ ಹೇಳ್ಬೇಕಂದ್ರೆ ನನಗೆ ತುಂಬಾ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಕ್ರಿಸ್ ಹೆಮ್ಸ್ವರ್ತ್ ಮೂವಿ ಅಂತ. ಲೈಕ್ 2020 ಒಳಗೆ ಎಕ್ಸ್ಟ್ರಾಕ್ಷನ್ ಮೂವಿ ಬಂತಲ್ಲ, ಅದು ವರ್ಲ್ಡ್ ರೆಕಾರ್ಡ್ ಆಗಿಬಿಟ್ಟಿತ್ತು. ಲೈಕ್ ನೆಟ್ಫ್ಲಿಕ್ಸಲ್ಲೇ ಮೋಸ್ಟ್ ವಾಚ್ಡ್ ಆಗಿಬಿಟ್ಟಿತ್ತು ಸ್ವಲ್ಪ ದಿನಕ್ಕೆ. ಅದೇ ಥರ ಲೈಕ್ ಇದನ್ನು ಆಗ್ಬೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಭಾಳ ಪ್ರಿಡಿಕ್ಟೇಬಲ್ ಇದೆ ಸ್ಟೋರಿ ಮಾತ್ರ. ಲೈಕ್ ಸ್ಟಾರ್ಟಿಂಗ್ ಸ್ವಲ್ಪ ಚೆನ್ನಾಗಿ ಅನಿಸುತ್ತೆ, ಆಮೇಲೆ ಬರ್ತಾ ಪ್ರೋಗ್ರೆಸ್ ಆಗುತ್ತಲ್ಲ. ಲಾಸ್ಟಿಗೆ ಎಂಡೇಲಂತೂ ಲೈಕ್ ಏನು ಸೈಕ್ ಸೀನ್ಸ್ ಆಗಿರ್ಬೋದು, ನಾನ್ ಸೆನ್ಸ್ ಅನಿಸುತ್ತೆ ನಿಮಗೆ ನೋಡ್ತಾ. ಭಾಳ ಪ್ರಿಡಿಕ್ಟೇಬಲ್ ಇದೆ ಸ್ಟೋರಿ ಮಾತ್ರ. ಲೈಕ್ ಟೈಮ್ ಪಾಸಿಗೆ ಲೈಕ್ ಓಕೆ ನೋಡ್ಬೋದು. ನಿಮಗೆ ಕ್ರಿಸ್ ಹೆಮ್ಸ್ವರ್ತ್ ಭಾಳ ಸೇರ್ತಾನೆ ಅಂದರೆ ನೋಡ್ಬೋದು. ಅದು ಬಿಟ್ಟರೆ ಲೈಕ್ ಇದೊಂದು ಆವ್ರೇಜ್ ಮೂವಿ ಅಂತಲೇ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರೊಡಕ್ಷನ್ ಕ್ವಾಲಿಟಿ, ಡೈರೆಕ್ಷನ್ನು ಕೂಡ ತುಂಬ ಓಕೆ ಅನಿಸುತ್ತೆ ನಿಮಗೆ. ಲೈಕ್ ಓವರ್ ಆಲ್ ಒಂದು ಗುಡ್ ಮೂವಿ ಅಷ್ಟೇ ಇದು. ಲೈಕ್ ಕ್ರಿಸ್ ಹೆಮ್ಸ್ವರ್ತ್ ಮೂವಿ ಲೆವೆಲಿಗಂತೂ ಇಲ್ಲ ಇದು. ಸೊ ದಿಸ್ ವಾಸ್ ಮೈ ರಿಯಾಕ್ಷನ್ ಟು ದಿಸ್ ಮೂವಿ. ಸೊ ನಿಮ್ಮ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಚಾನಲ್. ನಾನು ನಿಮಗೆ ಸಿಗ್ತೀನಿ ಬೇರೆ ಟಾಪಿಕ್ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.